ಪ್ರಯತ್ನಕ್ಕೆ ಬ್ರೇಕ್ ಹಾಕುವಂತ ಒಂದು ಪ್ರತಿ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿದೆ ಬಿಜೆಪಿ ಕಡೆಯಿಂದ. ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿಎಂ ಬೊಮ್ಮಾಯಿ ಅವರು ಮಾತಾಡ್ತಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ ಬನ್ನಿ. ಕೊಟ್ಟಿದೆ ಹೈಕಮಾಂಡ್ ಎಲ್ಲ ಸ್ಥಾನಮಾನ ಗೌರವ ಎಲ್ಲ ಕೊಟ್ಟಿದೆ. ನಾನು ಗೌರವಯುತವಾಗಿ ನಿವೃತ್ತ ಈ ಅಧಿಕಾರದಿಂದ ಆಗ್ತೀನಿ, ಅದು ರಾಜಕಾರಣದಿಂದ ಆಗಲ್ಲ. ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಅವತ್ತೇನು ಹೇಳಿದ್ರು ಅದರಂತೆ ಅವರು ನಡ್ಕೊಂಡಿದ್ದಾರೆ. ಹೈಕಮಾಂಡು ಅವರ ಒಂದು ಉತ್ಸಾಹ, ಅವರ ಶಕ್ತಿ, ಅವರ ಅನುಭವ ಇದನ್ನೆಲ್ಲವನ್ನು ಗಮನಿಸಿ ಇವತ್ತು ಇದು ಹೆಚ್ಚಿನ ಜವಾಬ್ದಾರಿಯನ್ನು ಇವತ್ತು ಕೊಟ್ಟಿದ್ದಾರೆ. ಸರ್, 2008ರಲ್ಲಿ ಮತ್ತು 2018ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮತ್ತು ಅವರ ನಾಯಕತ್ವ ವಹಿಸಲು ಸಹ ನಿಮ್ಮ ಪಕ್ಷ ಪೂರ್ಣ ಪ್ರಮಾಣದ ಅಧಿಕಾರಕ್ಕೆ ಬರಕ್ಕಾಗಲಿಲ್ಲ. ಈ ಬಾರಿ ನೀವು ಕಾಂಗ್ರೆಸ್ನವರು ನಿಮ್ಮ ಮುಖ್ಯಮಂತ್ರಿ ಅಂತ ಹೇಳ್ತೀರಾ, ನಿಮ್ಮ ಪಕ್ಷ ಅಧಿಕಾರಕ್ಕೆ ಯಡಿಯೂರಪ್ಪ ನೇತೃತ್ವದಲ್ಲಿ ತಮ್ಮ ನೇತೃತ್ವದಲ್ಲಿ ಬರುತ್ತೆ ಅಂತ ಯಾವ ವಿಶ್ವಾಸ ವ್ಯಕ್ತಪಡಿಸುತ್ತಾರೆ? ನೋಡ್ರಿ, ರಾಜಕಾರಣ ನಿಂತು ನೀರಲ್ಲ. 2008 ರಾಜಕಾರಣ ಬೇರೆ, 2018 ರಾಜಕಾರಣ ಬೇರೆ. ಈ 2023 ರಾಜಕಾರಣ ಇಡೀ ದೇಶದಲ್ಲಿ ಬದಲಾವಣೆ ಆಗಿದೆ. ಕಾಂಗ್ರೆಸ್ಸಿನ ಬಲ ಪ್ರತಿಯೊಂದು ಚುನಾವಣೆಯಲ್ಲಿ ಕುಂದುತ್ತಾ ಬಂದಿದೆ. ಕರ್ನಾಟಕದಲ್ಲೂ ಕಡಿಮೆ ಆಗಿದೆ, ದೇಶದಲ್ಲೂ ಕೂಡ ಕಡಿಮೆ ಆಗಿದೆ. ಅಬ್ಬರದ ಮಾತುಗಳಿಂದ ಮತಗಳು ಬರಲ್ಲ, ಅಬ್ಬರದ ಪ್ರಚಾರದಿಂದ ಮತಗಳು ಬರೋದಿಲ್ಲ. ಮೊನ್ನೆ JT ದೇವೇಗೌಡರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬಹಳ ದೊಡ್ಡ ಅಬ್ಬರದ ಕೌರವ ಪಾತ್ರವನ್ನು ಆಡಿದರೆ ಜನ ಯಾರೂ ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಆ ಭ್ರಮೆಯಲ್ಲಿ ಅವರಿದ್ದಾರೆ. ನಮಗೆ ಆತ್ಮವಿಶ್ವಾಸ ಇದೆ. 3 ವರ್ಷದ BJP ಆಡಳಿತ, ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ನನ್ನ 1 ವರ್ಷದ ಆಡಳಿತದಲ್ಲಿ ಹಲವಾರು ಜನಪರವಾಗಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಜನರ ಸಂಕಷ್ಟದಲ್ಲಿದ್ದಾಗ, ಅದು ಕೋವಿಡ್ ಸಂದರ್ಭ ಇರ್ಬೋದು, ನೆರೆಹಾಳಿ ಸಂದರ್ಭ ಇರ್ಬೋದು, ಸರ್ಕಾರ ಜನರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದರಿಂದ ಇವತ್ತು ಜನ BJPಗೆ ಮತ್ತೊಮ್ಮೆ ಒಲವು. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.